ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು ಹೇಳಿದ್ದನ್ನ ನಿಜ ಮಾಡೇ ಬಿಟ್ರಲ್ಲ ಸಿದ್ದರಾಮಯ್ಯ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಸಿದ್ದು ಸರ್ಕಾರ ಏನು ಮಾಡಿದೆ ನೋಡಿ. ರಾಜ್ಯದ ಜನ ನಿಜವಾಗಿಯೂ ಕೂಡ ಕಂಗಾಲಾಗಿದ್ದಾರೆ ಈ ಸುದ್ದಿ ಕೇಳಿ. ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ನಿರ್ಧಾರ ಈಗ ಎಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಅಬ್ಬರಿಸಿದ್ರು ಕಾಂಗ್ರೆಸ್ನ ವಿರುದ್ಧ. ಮತ್ತು ಏನು ಹೇಳಿದ್ರು ಅವರು ನೆನಪು ಮಾಡ್ಕೊಳ್ಬಹುದು ನಾವು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅಸ್ಸಾಂ ಸೇರಿದಂತೆ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ನಾರ್ತ್ ಈಸ್ಟಲ್ಲಿ ಯಾವ ರೀತಿ ಅಕ್ರಮ ವಲಸಿಗರಿಗೆ ತಾನೇ ಜಾಗ ಕೊಟ್ಟು ಸಾಕಿ ಸಲಹಿ ಭಾರತದ ಆಂತರಿಕ ಭದ್ರತೆಗೇನೆ ಥ್ರೆಟ್ಟನ್ನು ತಂದಿಟ್ಟಿದೆ ಈ ಕಾಂಗ್ರೆಸ್ಸು. ಎಷ್ಟು ವರ್ಷಗಳಿಂದ ಈ ರೀತಿ ಅಕ್ರಮವಾಗಿ ನುಸುಳಿದವ್ರಿಗೆ ಅವಕಾಶ ಮಾಡಿಕೊಟ್ಟು ವೋಟ್ ಬ್ಯಾಂಕ್ಗೋಸ್ಕರ ಭೂಮಿಯನ್ನೇ ಕೊಟ್ಟು ಏನು ಮಾಡಿಟ್ಟಿದೆ ಅನ್ನುವ ಅಸ್ಸಾಂ ಮತ್ತು ವಿವಿಧ ಕಡೆಗಳ ಎಕ್ಸಾಂಪಲ್ ಕೊಟ್ಟು ಅದನ್ನು ನಾವು ಈಗ ಸರಿ ಮಾಡ್ತಾ ಇದ್ದೀವಿ. ಅದನ್ನು ನಾವು ಖಂಡಿತವಾಗಿಯೂ ಭಾರತದಲ್ಲಿ ಸಹಿಸೋದಿಲ್ಲ. ಈ ದೇಶದಲ್ಲಿ ಅಕ್ರಮ ವಲಸಿಗರಿಗೆ ಜಾಗ ಇಲ್ಲ ಅನ್ನುವಂಥ ಶಪಥವನ್ನು ಮಾಡಿದ್ರು ಮೋದಿ. ನೋಡಿ ಇವತ್ತು ಏನಾಗಿದೆ ಅಂತ. ಅಲ್ಲಿ ಸ್ಲಮ್ಮಲ್ಲಿ ಡಂಪಿಂಗ್ ಯಾರ್ಡ್ ಜಾಗದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ರು. ಅದನ್ನು ಡಿ ಕೆ ಶಿವಕುಮಾರ್ ಮತ್ತು ಸರ್ಕಾರದ ನಿರ್ಧಾರದಂತೆ ಬೆಂಗಳೂರು ಅಂದ ಹಾಳಾಗುತ್ತೆ, ಆ ಜಾಗ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಳಕ್ಕೆ ಬಿಡಲ್ಲ ಅಂತ ಎಬ್ಬಿಸಿದ್ರು ಬುಲ್ಡೋಜರ್ ಹಾಕಿ ಅಲ್ವಾ. ಈಗ ಅವ್ರಿಗೆ ಅಪಾರ್ಟ್ಮೆಂಟ್ನಲ್ಲಿ ಮರುವಸತಿಯನ್ನು ಕಲ್ಪಿಸಲಾಗ್ತಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಡೆಲ್ಲು. ಇದು ಸಿದ್ದರಾಮಯ್ಯ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಅನಿಸುತ್ತೆ. ಬಹುದೊಡ್ಡ ಗ್ಯಾರಂಟಿ ಸ್ಕೀಮ್ ಘೋಷಣೆ ಆದಂಗೆ ಕಾಣಿಸ್ತಿದೆ ನೋಡಿ. ಯಾರು ಬೇಕಾದರೂ ಈಗ ಬೆಂಗಳೂರಲ್ಲಿ ಸ್ಯಾಲ್ರಿ ತಗೊಳ್ಳೋರ್ಗೇನೆ ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋದು ಕಷ್ಟ. ಬಿಡಿ ಅಪಾರ್ಟ್ಮೆಂಟು ಸುಲಭವಾಗಿ ಸಿಗುತ್ತೆ. ಒಂದು ಚದರಡಿ ಭೂಮಿ ತಗೊಳಕ್ ಒದ್ದಾಡ್ತಾರಲ್ಲ ಬೆಂಗಳೂರಲ್ಲಿ ಜನ. ಎಷ್ಟೆಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಕೊಂಡು ನೋಡ್ರಿ ಹೆಂಗಿದೆ ಗ್ಯಾರಂಟಿ ಆಫರ್ ಅಂತ. ಈಗ ಅಲ್ಲಿ ಅಕ್ರಮ ವಲಸಿಗರು ನೆಲೆಸಿದ್ರು, ಅವರನ್ನ ಎಬ್ಬಿಸಲಾಯಿತು ಅಂತ ಕೇರಳ ಸರ್ಕಾರ ಮುಗಿ ಬೀಳುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಕಿವಿ ಹಿಂಡತ್ತೆ. ಅದಾಗ್ತಿದ್ದಂಗೆ ಈಗ ಬಯಪ್ಪನಹಳ್ಳಿ ಎಲ್ಲಿಂದ ಎಬ್ಬಿಸಿದಾರಲ್ಲ ಅವರು ಕೋಗಿಲು ಪ್ರದೇಶದಿಂದ, ಅಲ್ಲಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿರುವಂಥ ಬಯಪ್ಪನಹಳ್ಳಿಯಲ್ಲಿ ಅವ್ರಿಗೋಸ್ಕರ ಹೊಸ ವರ್ಷಕ್ಕೆ ಅಂತ ಬಿಗ್ ಗಿಫ್ಟನ್ನು ಕೊಡಲಾಗ್ತಿದೆ. ಅಪಾರ್ಟ್ಮೆಂಟ್ ಅಂದರೆ ಬಹುಮಹಡಿ ಅಪಾರ್ಟ್ಮೆಂಟಲ್ಲಿ ಇವ್ರಿಗೆಲ್ಲರಿಗೂ ಕೂಡ ವಸತಿಯನ್ನು ನಿರ್ಮಿಸಿ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು. ಎಂಥ ಶುಭ ಸುದ್ದಿ ಅಲ್ವಾ. ಆದರೆ ಬೇರೆ ಬೇರೆ ಕಡೆ ಎಷ್ಟೆಲ್ಲ ಜನರನ್ನು ಒಕ್ಕಲೆಬ್ಬಿಸಿದ್ದಾರೆ. ಭೂಸ್ವಾಧೀನ ಮತ್ತೊಂದು ಮಗದೊಂದು ಅಂತ ಎಷ್ಟೆಲ್ಲ ಜನರಿಗೆ ಸಮಸ್ಯೆ ಆಗಿದೆ ಅಲ್ವಾ. ಅವ್ರಿಗೆಲ್ಲ ಮರುವಸತಿ ಇಲ್ವೇ ಇಲ್ಲ. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ. ಎಷ್ಟೆಲ್ಲ ಎಕ್ಸಾಂಪಲ್ಸ್ ಇವೆ ಅಲ್ವಾ. ಇಲ್ಲಿ ಭೂಮಿ ಒತ್ತುವರಿ ಮಾಡ್ಕೊಂಡಾಗ ತೆರವು ಮಾಡಿ ಅವ್ರು ಬೀದಿಗೆ ಬಿದ್ಕೊಂಡು ಎಷ್ಟು ವರ್ಷಗಳಿಂದ ಹಂಗೆ ಒದ್ದಾಡ್ತಿದ್ದಾರೆ. ಕಾಂಗ್ರೆಸ್ ने अपना वोट बैंक बढ़ाने के लिए मजहबी तुष्टीकरण के षड्यंत्र रचे. बंगाल और असम में अपने वोट बैंक वाले घुसपैठियों को खुली छूट दी गई है. यहां की डेमोग्राफी को बदला गया है. इन घुसपैठियों ने हमारे जंगलों पर कब्जा किया, हमारी जमीनों पर कब्जा किया. इसका नतीजा यह हुआ कि पूरे असम की सुरक्षा और पहचान दांव पर लग गई है. साथियों, आज हेमंत जी की सरकार और उनकी टीम के सभी साथी बहुत मेहनत से असम के संसाधनों को इस गैर कानूनी और देश विरोधी अतिक्रमण से मुक्त करा रही है. ಪಾಪ ಕರ್ನಾಟಕದಲ್ಲಿ ಇವ್ರದ್ದು ಬೆನ್ಮೂಳೆ ಇಲ್ಲದ ಸರ್ಕಾರ ಕೇರಳದ ಮುಂದೆ ತಲೆ ತಗ್ಸಿದೆ ಅಂತ ಒಂದು ಕಡೆ ಮುಗಿ ಬೀಳ್ತಿದ್ರೆ, ಅದು ಬಿಟ್ಟು ಹಾಕಿ ಅಲ್ಲಿ ಎಲೆಕ್ಷನ್ ಪಾಲಿಟಿಕ್ಸು ಮತ್ತೊಂದು. ಅದಕ್ಕಿಂತ ಇಂಪಾರ್ಟೆಂಟು ಇಲ್ಲಿ ಅಕ್ರಮ ಅಲ್ಲಿ ನಿವಾಸಿಗಳಿದ್ರಲ್ಲ ಬಹುತೇಕರು ರೋಹಿಂಗ್ಯಾಗಳು ಅಂತ ಹೇಳಲಾಗ್ತಿದೆ. ಬಾಂಗ್ಲಾದಿಂದ ಬಂದ ನುಸುಳುಕೋರರು ಅಂತ ಮಾಹಿತಿ ಇದೆ ಅಂತ ಚರ್ಚೆ ಜೋರಾಗಿದೆ. ಈಗ NIA ತನಿಖೆಗೆ ಕೊಡಲೇಬೇಕು ಈ ಕೇಸನ್ನು. ಮತ್ತು ಇನ್ವೆಸ್ಟಿಗೇಷನ್ ಆಗೋ ತನಕ ನೀವು ಜನವರಿ 1ಗೆ ಜಮೀರ್ ಅವ್ರು ಹೇಳಿ ಗುಡ್ ನ್ಯೂಸ್ ಬರುತ್ತೆ ಸದ್ಯದಲ್ಲೇ ಅಂತ ಹೇಳಿ ಬರ್ತಾರೆ. ಸಿದ್ದರಾಮಯ್ಯನವ್ರು ಘೋಷಣೆ ಮಾಡ್ತಾರೆ ಹೊಸ ವರ್ಷದಿಂದ ಹೊಸ ಮನೆ ಅಂತ.
ಆದರೆ ಇಲ್ಲಿ ಇನ್ವೆಸ್ಟಿಗೇಷನ್ ಆಗದೆ ಇವ್ರಿಗೆ ಮನೆ ಕೊಡಬಾರ್ದು, ಇವರು ದೇಶಕ್ಕೆ ಥ್ರೆಟ್ಟು. ಬಹಳಷ್ಟು ಜನ ಕೇರಳದಿಂದ ಬಂದವರಿದ್ದಾರೆ, ಅದರಲ್ಲೂ ರೋಹಿಂಗ್ಯಾಗಳಿದ್ದಾರೆ ಅಂತ ಹೇಳಲಾಗ್ತಿರೋದು. ಸೊ ಸಿದ್ದರಾಮಯ್ಯನವರು ಏನು ಯೋಚನೆ ಮಾಡದೆ ಇವ್ರ ಬಗ್ಗೆ, ಜಸ್ಟ್ ಈಗ ಎಲೆಕ್ಷನ್ ಇದೆ, ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ ಅಂದ ಮಾತ್ರಕ್ಕೆ ರಾಜ್ಯಕ್ಕೆ ಅಪಾಯವನ್ನು ತಂದಿಡ್ತಾ ಇದ್ದಾರಾ? ಆಕ್ರೋಶವೇ ಸಿಡಿದಿದೆ ಸಿದ್ದರಾಮಯ್ಯನವರು ಈ ನಡೆ ವಿರುದ್ಧ. ನಮ್ಮ ರಾಜ್ಯದಲ್ಲಿ ಪಟ್ಟಿ ಇಡ್ತಾ ಹೋದರೆ ಎಷ್ಟು ಜನ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಬೀದಿಗೆ ಬಿದ್ದವರಿದ್ದಾರೆ. ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ, ಇವ್ರಿಗೆ ಮಾತ್ರ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿದೆ? ಸಿಂಪಲ್, ಇದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಮಾನವೀಯತೆ ದೃಷ್ಟಿಯಿಂದ ಯಾಕೆ ಇವ್ರು ಮಾತ್ರ ಮಾನವೀಯತೆ, ಬೇರೆಯವ್ರಿಗೆಲ್ಲ ಏನು ಪ್ರಾಣಿಗಳ ಥರ ಕಾಣ್ತಾರೆ ಅವ್ರಿಗೆ ಅನ್ನುವ ಆಕ್ರೋಶ ಈಗ ಸಿಡಿದಿರೋದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನೋಡಿ, ಈಗ ಅದು ಆ ಅಪಾರ್ಟ್ಮೆಂಟು ಸುಮಾರು 11-11.5 ಲಕ್ಷದ ವೆಚ್ಚದಲ್ಲಿ ಕೊಡೋದಕ್ಕೆ ಅಂತ ಮಾಡಿರೋದು. ಈ ಥರ ಬೇರೆ ಬೇರೆ ಪರ್ಪಸ್ಗೆ 11,20,000 ಏನೋ, ಅದನ್ನೀಗ 1.5 ಲಕ್ಷನೋ 1.7 1.25 ಲಕ್ಷ ತಗೊಂಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದನ್ನು ಅವ್ರು ಕೊಡ್ತಾರೋ ಇಲ್ವೋ, ಕಡೆಗೆ ಮತ್ತೆ ಗಲಾಟೆ ಆಗತ್ತೆ ಅಂತ ಹಾಗೆ ಕೊಡ್ತಾರೋ ನೋಡ್ಬೇಕದು. ಯಾಕಂದ್ರೆ ಈಗ ನೋಡಿದ್ವಲ್ಲ, ಅಲ್ಲಿ ಜಾಗ ಖಾಲಿ ಮಾಡಿಸಿ ಬುಲ್ಡೋಸರ್ ಹಾಕಿದ್ರು ಬಿಟ್ಕೊಡ್ತಾನೆ ಇಲ್ಲ ಅವರು. ಎದ್ದು ಹೋಗೋಕೆ ರೆಡಿ ಇಲ್ಲ. ನಮಗೆ ಹೊಸ ಮನೆ ಕೊಟ್ಟ ಮೇಲೆ ಇಲ್ಲಿಂದ ಹೇಳ್ತೀವಿ ಅಂತ ಅಲ್ಲೇ ಮತ್ತೆ ಟೆಂಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ನೋಡಿ ಹೆಂಗೆ ಹೆದರಿಸ್ತಾರೆ ಅಂತ. ಸೊ ಇದೊಂದು ಹೊಸ ಮಾಡೆಲ್ ಸೆಟ್ ಆಗಿದೆ ಇಲ್ಲಿ ಕೋಗಿಲು ಬಳಿ. ಯಾರು ಬಂದು ಅಕ್ರಮವಾಗಿ ನೆಲೆಸ್ತಾರೋ ಅವ್ರಿಗೆ ಅಪಾರ್ಟ್ಮೆಂಟ್ ಸಿಗತ್ತೆ. ಸೊ ಬೆಂಗಳೂರಲ್ಲಿ ಯಾರ್ಯಾರಿಗೆ ಅಪಾರ್ಟ್ಮೆಂಟ್ ಬೇಕೋ ಅವರೆಲ್ಲ ಹಿಂಗೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಿ ಮಾಡೆಲ್. ಮೋದಿ ಹೇಳಿದ್ದನ್ನು ನಿಜ ಮಾಡೇ ಬಿಟ್ರಲ್ಲ ಸಿದ್ದರಾಮಯ್ಯನವರು. ಇದನ್ನೇ ಹೇಳಿದ್ದು ಮೋದಿಯವರು. ಅಸ್ಸಾಂನಲ್ಲಿ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತಾನೇ ಜಾಗ ಕೊಟ್ಟು ಅವ್ರಿಗೆ ಗಟ್ಟಿಯಾಗಿ ಕೂರೋಕೆ ಮಾಡಿತ್ತು. ಇವತ್ತದರ ಪರಿಣಾಮ ಭಾರತದ ಒಳಗಡೆ ಎಂತೆಂಥ ದುಷ್ಕೃತ್ಯಗಳಲ್ಲಿ ಇವರು ಭಾಗಿಯಾಗ್ತಿದ್ದಾರೆ. ಡ್ರಗ್ಸು ಮತ್ತು ವೇಶ್ಯಾವಾಟಿಕೆ, ಹಾಗೆ ಮಾನವ ಕಳ್ಳಸಾಗಣೆ, ಇಲ್ಲಿ ಒಳಗಡೆ ಟೆರರಿಸಮ್ ಆ್ಯಕ್ಟಿವಿಟಿಗಳಿಗೆ ಅವರನ್ನು ಹೊರಗಡೆ ನಮ್ಮ ಶತ್ರು ರಾಷ್ಟ್ರಗಳು ಬಳಸ್ಕೊಳ್ತಾ ಇದೆ. ಇಷ್ಟೆಲ್ಲ ಆಗ್ತಿದ್ರು, ಕಣ್ಣು ಮುಂದಿದ್ರು, ಇವ್ರಿಗೆ ವೋಟ್ ಬ್ಯಾಂಕೇ ಇಂಪಾರ್ಟೆಂಟ್ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ ಈಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. BJP ಮುಗಿಬೀಳ್ತಿದೆ. NIA ತನಿಖೆಗೆ ಇದನ್ನು ಒಪ್ಪಿಸಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಗ್ತಿರೋದು. ಇದರ ನಡುವೆ ಪಾಕಿಸ್ತಾನದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ನಡೆ ಪ್ರತಿಧ್ವನಿಸಿದೆ ನೋಡಿ. ಹಿಂದೆಲ್ಲ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು ವೈರಲ್ ಆಗಿತ್ತು. ಭಾರತದ CM ಒಬ್ಬರು ಏನು ಹೇಳಿದ್ದಾರೆ ನೋಡಿ ಅಂತ, ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಆ ಸಮಯದಲ್ಲೆಲ್ಲ ವೈರಲ್ ಆಗಿತ್ತಲ್ವ. ಸಿದ್ದರಾಮಯ್ಯನವರು ಪಾಕಿಸ್ತಾನದಲ್ಲೂ ಫೇಮಸ್ ಆಗಿದ್ದರು. ಈಗ ಅವ್ರ ವಿರುದ್ಧ ಪಾಕಿಸ್ತಾನದಲ್ಲಿ ಪ್ರತಿಧ್ವನಿ. ಮುಸ್ಲಿಮರನ್ನು ಗುರಿಯಾಗಿಸ್ಕೊಂಡು ಅಭಿಯಾನಗಳಾಗ್ತಿವೆ. ಸರ್ಕಾರಿ ಪ್ರಾಯೋಜಿತವಾಗಿ ಮುಸ್ಲಿಮರ ಮನೆ ಧ್ವಂಸ ಮಾಡಲಾಗಿದೆ. ಅಪರಾಧಿಗಳನ್ನು ಸರ್ಕಾರ ರಕ್ಷಿಸೋ ಕೆಲಸ ಮಾಡ್ತಿದೆ. ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ಈ ಆರೋಪ ಮಾಡಿರೋದು. ಅದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ. ಇದೆಲ್ಲ ಕಪೋಲ ಕಲ್ಪಿತವಾದ ಹೇಳಿಕೆಗಳು. ಅಲ್ಪಸಂಖ್ಯಾತರ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನದ್ದೇ ಎತ್ತಿದ ಕೈ. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರನ್ನು ಹೆಂಗೆ ನಡೆಸ್ಕೊಳ್ತಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಅವರು ಭಯಾನಕವಾಗಿ ನಡೆಸ್ಕೊಳ್ತಿದೆ ಅಲ್ಲ ಅಲ್ಪಸಂಖ್ಯಾತರನ್ನ ಅಂತ ಭಾರತದ ವಿದೇಶಾಂಗ ಇಲಾಖೆಯಿಂದ ತಿರುಗೇಟು ಕೊಡಲಾಗಿದೆ. ಸೊ ಸಿದ್ದರಾಮಯ್ಯನವರ ಈ ಕ್ರಮಕ್ಕೆ ಕೇರಳದ ಬಳಿಕ ಈಗ ಪಾಕಿಸ್ತಾನ ಕೂಡ ತಿರುಗೇಟು ಕೊಟ್ಟಿದೆ. ಸೊ ಅಲ್ಪಸಂಖ್ಯಾತರ ಓಲೈಕೆಗೆ ಎತ್ತಿದ ಕೈ ಅಂತ ಅನಿಸ್ಕೊಂಡಿದ್ದ ಸಿದ್ದರಾಮಯ್ಯನವರು ಈಗ ಟೀಕೆಗೆ ಗುರಿ ಆಗ್ತಾ ಇದ್ದ ಹಾಗೆ ಎಲ್ಲೆಡೆಯಿಂದ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ಹೈಕಮಾಂಡ್ ಸೂಚನೆಯನ್ನು ಪಾಲಿಸಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ರು ಅಂತ ಅನ್ನಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಆದರೆ ಅದು ಇನ್ನಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಿದೆ. ಈಗ ಸರ್ಕಾರ ಏನೋ ಹೇಳ್ತಿದೆ, ಸರ್ವೆ ಮಾಡ್ತೀವಿ, ಅಲ್ಲಿ ಅಕ್ರಮವಾಗಿ ಬಂದವ್ರ ಪೈಕಿ ಅರ್ಹರು ಯಾರು ಅಂತ ಗುರ್ತು ಹಿಡಿತಾರಂತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಈ ಕೇಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕೊಡ್ತೀನಿ ಅಂತ ಹೇಳಿದ್ರು, ವಸತಿ ಕೊಟ್ಟರು, ಎಲ್ಲರೂ ಅನರ್ಹರು ಯಾರು, ಅದರಲ್ಲಿ ಅರ್ಹರು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಜನ? ಒಟ್ಟಿನಲ್ಲಿ ವೋಟ್ ಬ್ಯಾಂಕು ತಲೆನೋವು ಆಗಬಾರ್ದು ಅಂತ ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆಯನ್ನು ನೀವು ತಲೆ ಮೇಲೆ ಇಟ್ಕೊಂಡು ಪಾಲಿಸಿದ್ರೆ ಅದರಲ್ಲಿ ಅರ್ಹರು ಅನರ್ಹರು ವಿಚಾರ ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ. ಯಾಕಂದರೆ ಕಳೆದ 2 ವರ್ಷಗಳಿಂದ ಒತ್ತುವರಿ ಸಿಕ್ಕಾಪಟ್ಟೆ ಆಗೋಕ್ಕೆ ಶುರುವಾಗಿದೆ. ಸ್ಯಾಟಲೈಟ್ ಇಮೇಜಸ್ ಎಲ್ಲ ತೋರಿಸ್ತಾರೆ. ಒತ್ತುವರಿ ಕುರಿತು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕಚೇರಿಯಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧಪಡಿಸಲಾಗಿದೆ. ಸ್ಯಾಟಲೈಟ್ ಇಮೇಜಲ್ಲಿ 2023ರಲ್ಲಿ ಒತ್ತುವರಿ ಆಗಿರುವ ಜಾಗದಲ್ಲಿ ಯಾವುದೇ ರೀತಿ ಅಕ್ರಮ ನಿರ್ಮಾಣ ಕಂಡು ಬಂದಿಲ್ಲ. ಆದರೆ 24-25ರಲ್ಲಿ ಒತ್ತುವರಿ ಪ್ರಮಾಣದಲ್ಲಿ ಭಾರಿ ಏರಿಕೆ ಆಗಿದೆ. ಒತ್ತುವರಿ ಅನ್ನೋದೇ ಅಕ್ರಮ ಅಲ್ವಾ? ಮತ್ತು ಇದೇನು ಒತ್ತುವರಿ ಆಗಿರುವಂಥ ಜಾಗದಲ್ಲಿ ಅಕ್ರಮ ನಿರ್ಮಾಣ ಕಂಡು ಬಂದಿಲ್ಲ ಅಂದ್ರೆ ಗೊತ್ತಿಲ್ಲ. ಇದೆಲ್ಲ ಯಾವ್ಯಾವ ರೀತಿ ವರ್ಗೀಕರಿಸ್ತಾರೆ ಅನ್ನೋದು ಗೊತ್ತಿಲ್ಲ. 2024-25ರಲ್ಲಿ ಒತ್ತುವರಿ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. 2023ರಲ್ಲಿದ್ದಂಥ ಹಸಿರು ಭಾಗ ಆ ನಕ್ಷೆಯಲ್ಲಿ ಅದು ಕಣ್ಮರೆಯಾಗಿ 25ರಲ್ಲಿ ಖಾಲಿ ಜಾಗ ಮತ್ತು ಶೆಡ್ಡು ಮನೆಗಳ ನಿರ್ಮಾಣನೇ ಕಂಡು ಬಂದಿದೆ.
ರಾತ್ರೋರಾತ್ರಿ ಶೆಡ್ಗಳ ಮೇಲೆ ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಒಬ್ಬ ವ್ಯಕ್ತಿಯಲ್ಲಿ ಹಣ ಪಡ್ಕೊಂಡು ಶೆಡ್ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಂಗೆ, ಅಂದರೆ ಫೇಕ್ ಆಗಿ ತಹಶೀಲ್ದಾರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ರೀತಿ ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿ ಇವ್ರಿಗೆಲ್ಲ ಅಸಿಸ್ಟ್ ಮಾಡಿದ್ದಾನೆ. ಈಗ ನಾವು ನೋಡಿದ್ದೀವಿ ವಿವಿಧ ರಾಜ್ಯಗಳಲ್ಲಿ ಇದೇ ರೀತಿಯಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸೋದಕ್ಕೆ ಒಂದು ನೀರಿನ ಭಾಗವನ್ನೇ ನಿಧಾನಕ್ಕೆ ಯಾವ ರೀತಿ ನೀರು ಬರೋದೇ ಸ್ಟಾಪ್ ಮಾಡಿ ಇಡೀ ವಲಯವನ್ನು, ಕೆರೆ ಪ್ರದೇಶವನ್ನೇ ಸ್ಲಮ್ ಆಗಿ ಪರಿವರ್ತನೆ ಮಾಡಿ ಎಷ್ಟು ಜನ ಅಲ್ಲಿ ಬಂದು ಉಳ್ಕೊಂಡಿದ್ರು ಅನ್ನೋದನ್ನು ನೋಡಿದ್ವಿ ನಾವು. ಇದು ಬೇರೆ ರಾಜ್ಯದ ಸುದ್ದಿಯಲ್ಲಿ ನೋಡ್ತಿದ್ವಿ. ಬಟ್ ಈಗ ಕರ್ನಾಟಕದಲ್ಲಿ ಹಾಗೆ ಆಗಿದೆ. ಈಗ ಆ ವ್ಯಕ್ತಿಯನ್ನು ಬಂಧಿಸದೇ ಬಿಟ್ಟಿದ್ದು ಯಾಕೆ ಅನ್ನುವಂಥ ಅಕ್ರಮ ಇಲ್ಲಿ ವಾಸನೆ ಹೊಡಿತಿರೋದು. ಸರ್ಕಾರ ಓಕೆ ಹೇಳ್ತಾ ಇದೆ ಅಕ್ರಮ ಮಾಡೋದಕ್ಕೆ ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ರು. ಸರ್ಕಾರಿ ಒತ್ತುವರಿ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಓಕೆ ಅಂತ ಅಂದ್ಕೊಳ್ಳೋಣ. ಬಟ್ ಈಗ ಇವರನ್ನು ಅಕ್ರಮವಾಗಿ ಅಲ್ಲಿ ಬಂದು ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟ, ಎಲ್ಲ ಕೋಆರ್ಡಿನೇಷನ್ ಮಾಡಿದಂಥ ವ್ಯಕ್ತಿಯನ್ನು ಇನ್ನೂ ಯಾಕೆ ಬಂಧಿಸಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ವಾಸಿಂ ಅಂತ ಆತನ ಹೆಸರು. ರೋಹಿಂಗ್ಯಾಗಳೇ ಬಹುತೇಕರು ಇದ್ದಾರೆ ಅಂತ ಹೇಳಲಾಗ್ತಿದೆ. ಸುಪ್ರೀಂ ಕೋರ್ಟು ರೋಹಿಂಗ್ಯಾಗಳಿಗೆ ರೆಡ್ ಕಾರ್ಪೆಟ್ ಹಾಸ್ಬೇಕಾ, ಈ ದೇಶಕ್ಕೆ ಏನೇನು ಮಾಡ್ತಿದ್ದಾರೆ ಅವರು ಅಂತ ಗೊತ್ತಿದ್ದು ಕೂಡ ಅಂತ ಮೊನ್ನೆ ಅಷ್ಟೇ ಚಾಟಿ ಬೀಸಿದೆ. ಈಗ ನೋಡಿದ್ರೆ ಇಲ್ಲೂ ರೋಹಿಂಗ್ಯಾಗಳೇ ಇದ್ದಾರೆ ಅಂತ ಹೇಳಲಾಗ್ತಿದ್ದು. ಅನುಮಾನ ಕ್ಲಿಯರ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲೇನು ತಪ್ಪಿಲ್ಲ. ಒಂದು ಇನ್ವೆಸ್ಟಿಗೇಷನ್ ಆದರೆ ಏನು ದೊಡ್ಡ ಲಾಸ್ ಆಗಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆಗದೆ ಕಂಡವರನ್ನು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ತಂದು ಕೂರಿಸ್ಕೊಂಡ್ರೆ ಏನು ಬೇಕಾದರೂ ಆಗಬಹುದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ. ಸೊ NIA ತನಿಖೆಗೆ ಒಪ್ಪಿಸಬೇಕಾಗಿದೆ ಸಿದ್ದರಾಮಯ್ಯನವರು. ಮುಂದಿನ ದಿನಗಳ ಇದರ ಪರಿಣಾಮದ ಬಗ್ಗೆ ಯೋಚನೆ ಮಾಡದೆ ಈಗ ಭೂಮಿ ಕೊಟ್ಟು ಅವರಿಗೆ ಜಾಗ ಕೊಟ್ಟು ಕೂರಿಸಿದ್ರೆ ಮಾತ್ರ ಅದರಷ್ಟು ಅಪಾಯಕಾರಿ ಇನ್ನೊಂದಿಲ್ಲ ಅನ್ನೋದು ಈಗ ಸರ್ಕಾರದ ಮುಂದಿರುವಂಥ ಬಹುದೊಡ್ಡ ಸವಾಲಿನ ವಿಚಾರ. ಸೊ ಕಾದ್ ನೋಡೋಣ. ಜನವರಿ 1ಗೆ ಹೊಸ ವರ್ಷಕ್ಕೆ ಗಿಫ್ಟ್ ಕೊಟ್ಟು ಸಿದ್ದರಾಮಯ್ಯನವರು ಈ ವಿಚಾರ ಜನ ಮರೆತು ಬಿಡ್ತಾರೆ ಬಿಡ್ರಿ ಅಂತ ಬಿಟ್ಟು ಬಿಡ್ತಾರೋ, ಅಥವಾ ಇಲ್ಲಿ ರೋಹಿಂಗ್ಯಾ ಅಕ್ರಮ ನಿವಾಸಿಗಳು ಯಾರ್ಯಾರಿದ್ದಾರೆ, ಏನು ಕಥೆ ಅನ್ನೋದ್ರ ಡೀಟೇಲ್ಸನ್ನು ತೆಗೆದು ಸೂಕ್ತ ಕ್ರಮಕ್ಕೆ ಮುಂದಾಗ್ತಾರೋ ಕಾದ್ ನೋಡಬೇಕಾಗಿದೆ. ಆದರೆ ರಾಜ್ಯದ ಜನ ಅಂತೂ ಕಂಗಾಲಾಗಿದ್ದಾರೆ ಈ ಮಾಡೆಲ್ಗೆ, ಸಿದ್ದರಾಮಯ್ಯನವರ 6ನೆಯ ಗ್ಯಾರಂಟಿಗೆ. ಏನಪ್ಪ ಇದು ಆಫರು ಬೆಂಗಳೂರಲ್ಲಿ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.